ಇವತ್ತು ಮುರುಘಾ ಶ್ರೀಗಳ ವೈದ್ಯಕೀಯ ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಇದೆ. ಸಿಆರ್ಪಿಸಿ ಸೆಕ್ಷನ್ 53, 53A, 54ರ ಅಡಿಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆರೋಪಿ ಅತ್ಯಾಚಾರ ಮಾಡೋಕೆ ಸಮರ್ಥನೆ ಇಲ್ಲವೇ ಇದನ್ನ ಪತ್ತೆ ಹಚ್ಚಬೇಕು. ಅದಕ್ಕಾಗಿ ಆರೋಪಿಯ ರಕ್ತ, ಸಿಮೆಂಟ್, ಸಲೈವಾ, ಕೂದಲು, ಬಾಡಿ ಫ್ಲೂಯಿಡ್ಗಳ ಸಂಗ್ರಹವನ್ನ ಮಾಡಲಾಗುತ್ತೆ. ಪೊಲೀಸರು ಅವೆಲ್ಲವನ್ನೂ ಕೂಡ ಸಂಗ್ರಹ ಮಾಡ್ತಾರೆ. ಜೊತೆಗೆ ಆರೋಪಿಗೂ ಕೃತ್ಯಕ್ಕೂ ಇರುವಂತಹ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಸಂತ್ರಸ್ತೆಯರ ಆರೋಪಕ್ಕೂ ಶ್ರೀಗಳಿಗೂ ಇರುವಂತಹ ಸಂಬಂಧ ಇದೆಯಲ್ಲ, ಯಾವ ರೀತಿ ಆಗಿದೆ ಅದನ್ನ ಪತ್ತೆ ಹಚ್ಚುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗುತ್ತೆ. ಹೀಗೆ ಅನೇಕ ಆಯಾಮದ ಬಗ್ಗೆ ಅಗತ್ಯ ಸಾಕ್ಷಿಗಳ ಸಂಗ್ರಹವನ್ನ ಮಾಡಲಾಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮೆಡಿಕಲ್ ಚೆಕಪ್ ಯಾವಾಗ ಶ್ರೀಗಳಿಗೆ, ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಇಷ್ಟು ಹೊತ್ತಿಗೆ ಇಂಥ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರೋಪಿ ಕಣ್ಮುಂದೆನೆ ಇರುವಂತಹ ಸಂದರ್ಭದಲ್ಲಿ ಮೆಡಿಕಲ್ ಚೆಕಪ್ ಆಗ್ಬೇಕಾಗಿತ್ತು. ಬಟ್ ಈ ಪ್ರಕರಣದಲ್ಲಿ ಇದುವರೆಗೂ ಆಗಿಲ್ಲ. ಇವತ್ತಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅಂತಹ ಲಕ್ಷಣ ಏನಾದ್ರೂ ಕಂಡು ಬರ್ತಾ ಇದೆಯಾ ಸಂದೇಶ್? ವಿದ್ಯುಶ್ರೀ, ಖಂಡಿತವಾಗ್ಲೂ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. 164 ದಾಖಲು ಮಾಡಿಕೊಂಡ ನಂತರ ನ್ಯಾಯಾಧೀಶರು ಕೂಡ ಕೇಳ್ತಾರೆ, ಅಂದ್ರೆ ಅಕ್ಯೂಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಎನ್ಕ್ವೈರಿ ನಡೀತಾ ಇದೆ ಅಂತ. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡ ಬಳಿಕ ನೇರವಾಗಿ ಯಾರು ಆರೋಪಿತ ಸ್ಥಾನದಲ್ಲಿರ್ತಾರೆ ಅವರನ್ನ ಕರೆದುಕೊಂಡು ಬಂದು ಮೆಡಿಕಲ್ ಚೆಕಪ್ ಮಾಡಿಸಬೇಕು. ಜೊತೆಗೆ ಅವರ ಒಂದು ಏನು 161 ಸ್ಟೇಟ್ಮೆಂಟ್ ಅನ್ನು ಕೂಡ ಅವರಿಂದ ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಅಕ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದು ಮೂಮೆಂಟ್ ಅನ್ನು ಕೂಡ ಮಾಡಿಲ್ಲ. ಹಾಗಾಗಿ 164 ಬಳಿಕ ಸ್ವಾಮೀಜಿ ಅವರನ್ನ ಕರೆದುಕೊಂಡು ಬಂದು ಅವರನ್ನು ಕೂಡ ಮೆಡಿಕಲ್ ಚೆಕಪ್ ಮಾಡಿಸುವಂತಹ ಚಾನ್ಸಸ್ಗಳು ಕೂಡ ಇರ್ತವೆ. ಯಾಕಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಅವರು ಆರೋಪಿ ಆಗಿರೋದ್ರಿಂದ ಸಂತ್ರಸ್ತರು ಏನು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆಯ ಆಧಾರದ ಮೇಲೆ ಅವರ ಒಂದು ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗುತ್ತೆ. ಸಿಆರ್ಪಿಸಿ 53, 53A ಹಾಗೆ 54ನ ಅಡಿಯಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಪುರುಷತ್ವ ಪರೀಕ್ಷೆ ಅಂದ್ರೆ DNA ಪರೀಕ್ಷೆಯನ್ನ ಮಾಡ್ತಾರೆ. DNA ಟೆಸ್ಟ್ ಅನ್ನ ಮಾಡಿದ ಬಳಿಕ ಅವರಿಂದ ರಕ್ತದ ಸ್ಯಾಂಪಲ್ಸ್ ಹಾಗೆ ಹುಗುರು ಹಾಗೆ ಬೆರಳಚ್ಚನ್ನ ಕೂಡ ಪಡೆದುಕೊಳ್ತಾರೆ. ಜೊತೆಗೆ ಬೇರೆ ಬೇರೆ ಫ್ಲೂಯಿಡ್ ಸ್ಯಾಂಪಲ್ಸ್ ಗಳನ್ನ ಕೂಡ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತವೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು 3 ಸೆಕ್ಷನ್ ನ ಅಡಿಯಲ್ಲಿ ಸಿಆರ್ಪಿಸಿ 53, 53A ಹಾಗೆ 54ನ ಅಡಿಯಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಳ್ತಾರೆ. ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳು ಏನೆಲ್ಲ ಇರ್ತವೆ ಅವನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಆರೋಪವನ್ನ ಮಾಡಿರೋದ್ರಿಂದ ಏನು ಆರೋಪವನ್ನ ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಮೆಡಿಕಲ್ ಚೆಕಪ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಬ್ಸ್ಟೆನ್ಷಿಯಲ್ ಪೀಸಸ್ ಗಳು ಕೂಡ ಇರ್ತವೆ ಅಂದ್ರೆ ಆ ಸ್ಯಾಂಪಲ್ಸ್ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ. ಹಾಗಾಗಿ ಅದನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ತುಂಬಾ ಸೆನ್ಸಿಟಿವ್ ಆಗಿ ಅವರನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಅಂದ್ರೆ ಈ ರೀತಿಯ ಪೋಕ್ಸೋ ಕೇಸ್ಗಳು ದಾಖಲಾದಂತಹ ಸಂದರ್ಭದಲ್ಲಿ ಅಲ್ಲಿ ಎವಿಡೆನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಬೇರೆ ಕೇಸ್ಗಳಲ್ಲಿ ಮಾಡ್ತಾರೆ. ಆದ್ರೆ ಈ ಕೇಸ್ಗಳಲ್ಲಿ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ. ಹಾಗಾಗಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಈಗ ಈ ಪ್ರಕರಣದಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಅಂದ್ರೆ ಪೋಕ್ಸೋ ಕೇಸ್ ದಾಖಲಾದ ಬಳಿಕವೇ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೋಬೇಕು. ಇಷ್ಟು ಡಿಲೇ ಆಗಿರೋದು ಕೂಡ ಒಂದು ಅಫೆನ್ಸ್ ಆಗುತ್ತೆ. ಯಾಕಂದ್ರೆ ಸಿಆರ್ಪಿಸಿ 164 ಸಬ್ ಕ್ಲಾಸ್ 5(a) ಅಡಿಯಲ್ಲಿ ಈಗ ನ್ಯೂ ಅಮೆಂಡ್ಮೆಂಟ್ ಆಗಿರುವಂತದ್ದು ಇಮಿಡಿಯೇಟ್ ಆಗಿ 376 ಸಬ್ ಕ್ಲಾಸ್ 2, 376 ಸಬ್ ಕ್ಲಾಸ್ 3 ಅಡಿಯಲ್ಲಿ ಏನ್ ಕೇಸ್ ದಾಖಲಾಗಿದೆ ಆ ಕೇಸ್ಗಳಲ್ಲಿ ಇಮಿಡಿಯೇಟ್ ಆಗಿ 164 ಸ್ಟೇಟ್ಮೆಂಟ್ ಅನ್ನ ಮಾಡಿಸಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಮಾಡಿಸಿಲ್ಲ. ಈಗ ಮಾಡಿಸಿದ್ದಾರೆ. ಈಗ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಅಂದ್ರೆ ಸಂತ್ರಸ್ತರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಸ್ವಾಮೀಜಿ ಅವರ ಭವಿಷ್ಯ ಅಡಗಿರುವಂತದ್ದು. ಮುಂದಿನ ಹಂತದಲ್ಲಿ ಮೆಡಿಕಲ್ ಚೆಕಪ್ ಕೂಡ ಆಗುತ್ತೆ. ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿದ ನಂತರ ಅವರ ಒಂದು ಹೇಳಿಕೆಯನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ವಿದ್ಯಾಶ್ರೀ, ಸಂದೇಶ್, ಸಾಂದರ್ಭಿಕ ಸಾಕ್ಷಿ ಅಂತ ಹೇಳಿ ಉಲ್ಲೇಖ ಮಾಡ್ತಾ ಇದ್ರಿ. ಈ ಪ್ರಕರಣದಲ್ಲಿ ನಾವು ಯಾವುದನ್ನ ಸಾಂದರ್ಭಿಕ ಸಾಕ್ಷಿ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾಗಿದೆ? ಜೊತೆಗೆ ಈ ಸಾಂದರ್ಭಿಕ ಸಾಕ್ಷಿಗಳಿಗೆ ಆಲ್ರೆಡಿ ಪ್ರಕರಣ ನಡೆದು ಆಲ್ಮೋಸ್ಟ್ ಅವರು ಉಲ್ಲೇಖ ಮಾಡಿರುವಂತಹ ದಿನಾಂಕ ಕಳೆದು 2-2.5 ತಿಂಗಳಾಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ಸಂದೇಶ್?
ವಿದೇಶಿ ಈಗ ನೀವು ಮೆನ್ಷನ್ ಮಾಡಿರೋ ಹಾಗೆ 2-3 ತಿಂಗಳ ಹಿಂದೆ ನಡೆದಿರೋದು ಅನ್ನೋ ಕಾರಣಕ್ಕೆ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಹಿಂದೆ ನಡೆದಿರುವಂತಹ ಘಟನೆ ಆಗಿರೋದ್ರಿಂದ ಈ ಘಟನೆಯಲ್ಲಿ ಡಿಜಿಟಲ್ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯ ಆಗೋದು ಬಹುತೇಕ ಡೌಟ್. ಹಾಗಾಗಿ ಸಾಂದರ್ಭಿಕ ಸಾಕ್ಷಿಯನ್ನ ಕಲೆಕ್ಟ್ ಮಾಡುವಂಥದ್ದು. ಅಂದ್ರೆ ಸಾಂದರ್ಭಿಕ ಸಾಕ್ಷಿ ಅಂದ್ರೆ ಏನು ಅಂತ, ಸಾಂದರ್ಭಿಕ ಸಾಕ್ಷಿಯಲ್ಲಿ ಪ್ರಮುಖವಾಗಿ ಈಗ ಏನು ಮಕ್ಕಳು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅಂದ್ರೆ ಸಂತ್ರಸ್ತ ಮಕ್ಕಳು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವ ಜಾಗಗಳು, ಯಾರ ಹೇಳಿಕೆಗಳು, ಜೊತೆಗೆ ಎಲ್ಲಿಂದ ಎಲ್ಲಿಗೆ ಈ ಎಲ್ಲಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರಲ್ಲ, ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅಲ್ಲಿ, ಅಂದ್ರೆ ಆ ಜಾಗಗಳಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಅಲ್ಲಿ ಯಾವ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಯಿತು, ಜೊತೆಗೆ ಅಲ್ಲಿ ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ ಇವರಿಗೆ ಕನೆಕ್ಟ್ ಆಗುತ್ತಾ, ಅಂದ್ರೆ ಸ್ವಾಮೀಜಿಯ ಮೆಡಿಕಲ್ ಚೆಕಪ್ ಮಾಡಿಸುವಂತ ಸಂದರ್ಭದಲ್ಲಿ ಅವರ ಸ್ಯಾಂಪಲ್ಸ್ ಅನ್ನ ಪಡೆದುಕೊಂಡಿರ್ತಾರಲ್ವಾ, ಅದಕ್ಕೆ ಏನಾದ್ರೂ ಆ ಸ್ಯಾಂಪಲ್ಸ್ ಗಳು ಕನೆಕ್ಟ್ ಆಗ್ತಾವ, ಇವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗ್ತಾ ಹೋಗ್ತವೆ. ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದು ಇದೇ ನಿಟ್ಟಿನಲ್ಲಿ, ಅಂದ್ರೆ ಒಂದು ಡಾಟ್ ಅನ್ನ ಮತ್ತೊಂದು ಡಾಟ್ಗೆ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸ್ಥಳಮಾಜರನ್ನು ಕೂಡ ಈಗಾಗಲೇ ಮಾಡಿರೋದ್ರಿಂದ ಮಕ್ಕಳು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಸ್ಥಳಮಾಜರು ಮಾಡುವಂತ ಸಂದರ್ಭದಲ್ಲಿ ಏನನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಇವೆಲ್ಲ ಡಾಟ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಸ್ಥಳಮಾಜರು ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಡಾಟ್ ಗಳನ್ನು ಕೂಡ ಕನೆಕ್ಟ್ ಮಾಡಿ, ಆ ಡಾಟ್ ಗಳು ಕನೆಕ್ಟ್ ಆದ ನಂತರ ಇವರ ಒಂದು ಮೆಡಿಕಲ್ ಚೆಕಪ್ ಮಾಡಿಸುವಂತ ಸಂದರ್ಭದಲ್ಲೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈಗ ಟಿಶ್ಯೂ ಪೇಪರ್ಸ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇದ್ವು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈಗ ಅದೇ ಕಾರಣಕ್ಕಾಗಿ ಆ ಒಂದು ಜಾಗವನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ತನಿಖಾಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಅಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಳ್ಬಹುದು, ಆ ಸ್ಯಾಂಪಲ್ಸ್ ಗಳ ಮುಖಾಂತರವಾಗಿ ನಾವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳನ್ನ ಏನು ಕಲೆಕ್ಟ್ ಮಾಡಬಹುದು, ಇದನ್ನ ಮೊದಲಿಗೆ ಕನ್ಸಿಡರ್ ಮಾಡಿಕೊಂಡು ಅದಾದ ಬಳಿಕ ಅದರ ಆಧಾರದ ಮೇಲೆ ಮೆಡಿಕಲ್ ಚೆಕಪ್ ಮಾಡಿಸುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ವಿದ್ಯಶ್ರೀ, ಸಂದೇಶ್, ಈಗ ಶ್ರೀಗಳನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗುತ್ತೆ? ಇನ್ನು ಜೊತೆಗೆ ಶ್ರೀಗಳನ್ನ ಮೆಡಿಕಲ್ ಚೆಕಪ್ಗೆ ಪೊಲೀಸರು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಠದ ಹೊರಭಾಗದಲ್ಲಿ ವಿರೋಧ ವ್ಯಕ್ತವಾಗಬಹುದು. ನಿನ್ನೆ ಕೂಡ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಜಮಾಯಿಸಿದ್ದನ್ನ ನಾವು ಗಮನಿಸಿದ್ವಿ. ಅಂತಹ ವಿರೋಧ ಇವತ್ತು ಕೂಡ ವ್ಯಕ್ತ ಆಗುವಂತಹ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಪೊಲೀಸರು ಅವರನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೇ ಆದಲ್ಲಿ, ಸೊ ಅದನ್ನ ಎದುರಿಸೋದಕ್ಕೆ ಪೊಲೀಸರ ಸಿದ್ಧತೆ ಯಾವ ರೀತಿ ಆಗಿದೆ ಸಂದೇಶ್? ವಿದೇಶಿ, ಪ್ರಮುಖವಾಗಿ ಈಗಾಗಲೇ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ, ಜೊತೆಗೆ ಸ್ವಾಮೀಜಿಯವರು ಕೂಡ ಚಿತ್ರದುರ್ಗವನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ಅಂತ ಈಗಾಗಲೇ ಮಠದ ಸುತ್ತಮುತ್ತಲೂ ಕೂಡ KSRP ತುಗುಡಿಯನ್ನ ನಿಯೋಜನೆ ಮಾಡುವಂತದ್ದಾಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ನಾಳೆ ಅಥವಾ ಇವತ್ತು ಸಂಜೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಆಗಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಜೊತೆಗೆ ಎಸ್ಕಾರ್ಟ್ ಮುಖಾಂತರವಾಗಿ ಅವರ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಈಗಾಗಲೇ SP ಪರಶುರಾಮ್ ಅವರು ಕೂಡ ಮಠಕ್ಕೆ ಭೇಟಿ ನೀಡಿದ್ರು. ಮಠಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಸಿಚುವೇಶನ್ ಅನ್ನ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಹೊರಗಡೆ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಅವರನ್ನ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಎಸ್ಕಾರ್ಟ್ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಕಂಪ್ಲೀಟ್ ಆಗಿ ಭದ್ರತೆಯಲ್ಲಿಯೇ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಕಂಪ್ಲೀಟ್ ಆಗಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ KSRP ತುಗುಡಿಯನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ, ಅಂದ್ರೆ ಇವತ್ತು ಬೆಳಿಗ್ಗೆ ಬೃಹನ್ ಮಠದ ಮುಂದೆ, ಅಂದ್ರೆ ಮುರುಘರಾಜೇಂದ್ರ ಸ್ವಾಮಿ ಮಠದ ಮುಂದೆನೆ ಈಗಾಗಲೇ ಅಲ್ಲಿ ಕಂಪ್ಲೀಟ್ ಆಗಿ ಒಂದು KSRP ತುಕುಡಿಗಳನ್ನ ನಿಯೋಜನೆ ಮಾಡೋದ್ರ ಮುಖಾಂತರವಾಗಿ, ಜೊತೆಗೆ ಮಠದ 5 ದ್ವಾರದಲ್ಲೂ ಕೂಡ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಭದ್ರತೆಗಾಗಿ. ಹಾಗಾಗಿ ಈಗಾಗಲೇ ಭದ್ರತೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. SP ಪರಶುರಾಮ್ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಭದ್ರತೆಯನ್ನ ನೀಡಲಾಗುತ್ತೆ. ಜೊತೆಗೆ ಕಂಪ್ಲೀಟ್ ಆಗಿ ಭದ್ರತೆಯೊಂದಿಗೆ ಅವರನ್ನ ಮೆಡಿಕಲ್ ಚೆಕಪ್ ಆಗಿರ್ಬೋದು ಅಥವಾ ಕಸ್ಟಡಿಗೆ ಪಡೆಯುವಂತ ಕೆಲಸಗಳಾಗಿರ್ಬೋದು ಎಲ್ಲವನ್ನೂ ಕೂಡ ವ್ಯಕ್ತವಾಗುತ್ತೆ. ಅಂದ್ರೆ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಭಕ್ತರೆಲ್ಲರೂ ಕೂಡ ಈಗಾಗಲೇ ಸ್ವಾಮೀಜಿ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಕಾನೂನಾತ್ಮಕವಾಗಿ ಶಾಂತಿಯಿಂದ ಹೋರಾಟ ಮಾಡೋಣ ಅಂತ. ಹಾಗಾಗಿ ಸ್ವಾಮೀಜಿಯ ಜೊತೆಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಮುಂದಿನ ಪ್ರೋಸೆಸ್ಗಳು ಎಲ್ಲವೂ ಕೂಡ ಎಸ್ಕಾರ್ಟ್ ನ ಮುಖಾಂತರವಾಗಿ, ಭದ್ರತೆಯ ಮುಖಾಂತರವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಆ ಒಂದು ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸೋದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.